ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನ ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಖ್ಯೆ ಸೋ ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022 ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ. ಇದರಿಂದಾಗಿ 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಸಂಖ್ಯೆ 2022 ದಿನಾಂಕ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ 50%ಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವುದಕ್ಕೆ ನಿರ್ಣಯಿಸಲಾಯಿತು. ದಿನಾಂಕ 12/1/2023 ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿನ ಮೀಸಲಾತಿ ಅಧಿನಿಯಮ 2022 ಜಾರಿಗೆ ಬಂದಿದೆ. ಸದರಿ ಕಾಯ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ ಅವರು ನೀಡಿರುವ ಅಭಿಪ್ರಾಯದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳ ಮುಂದಿನ ಅಧಿಸೂಚನೆಗಳಲ್ಲಿ 6% ಅಂದರೆ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸಲು ಸಚಿವ ಸಂಪುಟ ತನ್ನ ನಿರ್ಣಯವನ್ನ ಮಾಡಿದೆ. ಇವತ್ತು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ಪ್ರಾದೇಶಿಕ ಅಸಮತೋಲನೆ ಈಗ ಮೀಸಲಾತಿನ 17% ರಾಜ್ಯಪಾಲರು ಬಿಲ್ಲಿನ ಕ್ಲಿಯರ್ ಮಾಡಿದ್ದಾರೆ. 17.5% ಒಳ ಮೀಸಲಾತಿ ಅಡಿ ನೀವು ನೇಮಕಾತಿ ಮಾಡ್ತೀರೋ ಅಥವಾ ಹೇಗೆ ಮಾಡ್ತೀರಾ ಅನ್ನೋದೊಂದು. ಈಗ ನಾನು ಹೇಳಿದೆ 50% ರಿಸರ್ವೇಶನ್ ಮೂಲಕ ನಾವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನ ಪ್ರಾರಂಭಗೊಳಿಸ್ತಾ ಇದ್ದೀವಿ. ಕಾರಣ 56%ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಈಗೇನು ರಾಜ್ಯಪಾಲರು ತಮ್ಮ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದೇನಿದೆ ಅದು 50% ಇದಕ್ಕೇನು ಅಡ್ಡಿ ಬರೋದಿಲ್ಲ. ಆಮೇಲೆ ಅದು ದಟ್ ಈಸ್ ಓನ್ಲಿ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ರಿಸರ್ವೇಶನ್ ಆಫ್ SCs. ಇವತ್ತು 50% ಅಂತಂದ್ರೆ ಅಂದ್ರೆ ಒಳ ಮೀಸಲಾತಿ ಈಗ 15% ದಲಿತ SC ಕೊಡ್ಬೇಕಾಗುತ್ತೆ. ಅದರಲ್ಲಿ 15% ಅಲ್ಲಿ ಒಳ ಮೀಸಲಾತಿ ಇರುತ್ತಾ ಇರಲ್ಲ? ಅದು that you will know when recruitment whole notification comes. ಅಲ್ಲ, ಆಸ್ ಪರ್ ದ ಏನು ರೇಷೋ ಪ್ರಕರಣ ಮಾಡ್ತದೆ ವೇರಿಯಬಲ್ ಆಗ್ಬೋದಾ ನೀವು ರಿಡ್ಯೂಸ್ ಮಾಡ್ತಿದ್ದೀರಾ? ನಮ್ಮ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಏನ್ ಬರ್ತಲ್ಲ ಈಗ ಅದರ ಮೂಲಕ ನಿಮಗೆ ಗೊತ್ತಾಗುತ್ತೆ. 50% ಒಳಗೆ ಏನ್ ಬಿಂದು ಇದ್ವಲ್ಲ ಅದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ರಚಿಸಲಾದ ಪ್ರೊಫೆಸರ್ ಎಂ ಗೋವಿಂದರಾವ್ ರವರ ಸಮಿತಿ ನೀಡಿರ್ತಕ್ಕಂಥ ವರದಿಯನ್ನ ರಾಜ್ಯ ಸಚಿವ ಸಂಪುಟ ಇವತ್ತು ಅಂಗೀಕರಣ ಮಾಡಿತು. ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯವರು ತಂದಂತ ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್ ಅಂಡ್ ಪ್ರಿವೆನ್ಷನ್ ಅಂಡ್ ಪ್ರಾಹಿಬಿಷನ್ ಆಫ್ ಕ್ರೈಮ್ಸ್ ಇನ್ ದ ನೇಮ್ ಆಫ್ ಆನರ್ ಅಂಡ್ ಟ್ರೆಡಿಷನ್ ಇವ ನಮ್ಮವ ಬಿಲ್ 2026ಕ್ಕೆ ಅನುಮೋದನೆ ನೀಡೋದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವು ಅಂಶಗಳ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆಯ ಅಭಿಪ್ರಾಯ ಕೇಳಬೇಕು ಅಂತೇಳಿ ನಿರ್ಣಯಿಸಿ ಈ ವಿಷಯವನ್ನ ಮುಂದಿನ ವಾರಕ್ಕೆ ಡೆಫರ್ ಮಾಡಲಾಯಿತು.
ಕಳೆದ ಬಾರಿ ಇದು ಎಫರ್ ಆಗಿತ್ತು, ಲಾಸ್ಟ್ ಟೈಮ್ ನಲ್ಲಿ ಬಂದಿತ್ತು, ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಇಲ್ಲ ಡಿಫರೆಂಟ್ ಇದೇನು ಬಂದಿದ್ದಿಲ್ಲ. ಕರ್ನಾಟಕ ರೋಹಿತ್ ವೇಮುಲ ಹೊರಗಿಡುವಿಕೆ ಅಥವಾ ಅನ್ಯಾಯ ತಡೆಗಟ್ಟುವಿಕೆ ಮತ್ತು ಘನತೆ ಹಕ್ಕು ವಿಧೇಯಕ 2026 ಇದು ಚರ್ಚೆ ಮಾಡಿದ್ವಿ. ಕೆಲವು ಅಂಶಗಳ ಬಗ್ಗೆ ಗೃಹ ಇಲಾಖೆಯವ್ರದ್ದು ಅಭಿಪ್ರಾಯ ಪಡಿಬೇಕು ಅನ್ನುವಂಥದ್ದು ಅಭಿಪ್ರಾಯ ಬಂತು. ಅದರಿಂದ we have deferred this to next cabinet meeting. ರೋಹಿತ್ ವೇಮುಲ ನೆಕ್ಸ್ಟ್ ಇದೆ. ರೋಹಿತ್ ವಿಮ್ಲಾ ಅಂಡ್ ಮರ್ಯಾದಾ. ಇವನಮ್ಮವ ಎರಡೂ ನಾವು we have deferred it to ಇಲ್ಲ, ಒಂದು ಗೃಹ ಎರಡು. ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಇವೆಲ್ಲ ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಕರ್ನಾಟಕ ಫ್ರೀಡಮ್ ಚಾಯ್ಸ್ ಆಫ್ ಮ್ಯಾರೇಜ್ ಅಂಡ್ ಪ್ರಿವೆನ್ಷನ್ ಅದೇ ಇವನಮ್ಮವ ಉಳಿದ